ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳಿಂದ ಹೊರಗಡೆ ಬರಬೇಕು ಶೀಘ್ರವಾಗಿ ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬಂದ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಆ ಒಂದು ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಮ್ಮ ಜೀವನದಲ್ಲಿ ನಾವು ಕಿಂಗ್ ಆಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಇದಕ್ಕೇನಾದರೂ ಒಂದು ರೆಮಿಡಿ ಇದೆಯಾ? ಸೊ ಯಾವಾಗಲೂ ಕಿಂಗ್ ಥರನೇ ಲೈಫ್ ಲೀಡ್ ಮಾಡಬೇಕಪ್ಪ ನಾನು ಅಂತಂದರೆ ಏನು ಮಾಡಬೇಕು? ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೀಗೆಲ್ಲ ಪ್ರಶ್ನೆಗಳು ಬರ್ತದೆ. ಏನಾಗಬೇಕು ತಾಯಿ ನೀವು? ಕಿಂಗ್ ಆಗಬೇಕು ಗುರುಗಳೇ. ಯಾವಾಗಲೂ ನೀವು ಕಿಂಗ್ ಯಾಕೆ ಕ್ವೀನಾ? ಕ್ವೀನ್ ನಾನು ಅಂದರೆ ಮಾತಿಗೆ ಹೇಳ್ತೀವಲ್ಲ, ನಾನು ಫುಲ್ ಕಿಂಗ್ ಅಂತ. ಹಾಗೆ ಒಟ್ಟಾರೆ ನೀವು ಕಿಂಗ್ ಅಂತ ಹಾಕಬೇಕಾದ್ರೆ ಎರಡು ಕಿಂಗ್ಗಳನ್ನ ಬಿಡಬೇಕು. ಯಾವುದು? ನೀವು ನಿಮ್ಮ ಜೀವನದಲ್ಲಿ ಇವತ್ತಿನ ಕೇಳಿರೋ ಪ್ರಶ್ನೆ ಅದ್ಭುತ. ನೀವು ಕಿಂಗ್ ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಎರಡು ಕಿಂಗ್ಗಳನ್ನು ಹತ್ತಿರ ಸೇರಿಸಬಾರ್ದು. ನೋಟ್ ದ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಯಾವ ಎರಡು ಕಿಂಗ್ ಅಂತಂದರೆ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ಈ ಎರಡನ್ನು ಪಕ್ಕಕ್ಕೆ ಇಡಬೇಕು ನೀವು. ಈ ಎರಡು ಪಕ್ಕ ಹಿಡಿ, ಆಮೇಲೆ ನೀವೇ ಹೇಳ್ತೀರಿ ಎಸ್ ನಾನು ಕಿಂಗ್ ಅಂತ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಈ ಪದ ಬಹಳ ಅದ್ಭುತ ಅಂತ ಕಾಣುತ್ತೆ. ನೀವು ಕೇಳಿದ್ದ ಪ್ರಶ್ನೆ, ಒಂದು ಸಣ್ಣದೊಂದು ಚೀಟಿ ತೆಗೆದುಕೊಳ್ಬೇಕು, ಬಹಳ ಮುಖ್ಯವಾಗಿರುವಂಥದ್ದು. ಬಹುಶಃ ನಿಮ್ಮ ಜೀವನದಲ್ಲಿ ಹೇಗೆ ಅಂತಂದರೆ ಊಹಿಸಲು ಅಸಾಧ್ಯವಾಗಿರತಕ್ಕಂಥದ್ದು. ಅಂತಂದರೆ ಒಂದು ಸಣ್ಣ ಚೀಟಿಯಲ್ಲಿ ಸ್ವಸ್ತಿಕ್ ಚಿಹ್ನೆ ಬರೀಬೇಕು. ಸ್ವಸ್ತಿಕ್ ಚಿಹ್ನೆ ಮಿಡ್ಲಲ್ಲಿ 1 ಅಂತ ಹಾಕೋದು. ಸ್ವಸ್ತಿಕ್ ಚಿಹ್ನೆ ಈ ಕಡೆ, ಆ 1 ಸಂಖ್ಯೆ ಬರೆದಿದ್ದೀರಿ, ಆ ಕಡೆಗೆ ನೀವು ಸ್ವಸ್ತಿಕ್ ಚಿಹ್ನೆ ಹಾಕ್ತೀರಿ. ಕಿಂಗ್ ನೀವಲ್ವಾ, ಆಗಬೇಕಲ್ಲ, ಒಂದಲ್ಲ, ಹಾಗೆ ಬರೆದಿರಬೇಕು. ಅದು ನಿಮ್ಮ ಬಳಿ ಇರಬೇಕು, ಯಾವತ್ತಿಗೂ ಇರಬೇಕು, ಬರೆದಿಟ್ಕೊಳ್ಳಿ. ಆಮೇಲೆ ಎರಡನೇದು, ನಿಮ್ಮ ಮೊಬೈಲ್ ವಾಲ್ ಪೇಪರಲ್ಲಿ ಹಾಕ್ತಿರಲ್ಲ, ಅದು ಕೂಡ ಅಲ್ಲೂ ಕೂಡ 1 ಅಂತ ಹಾಕಿರಬೇಕು. 1 ಅಂತ ಬಂದ್ಬಿಡ್ಬೇಕು. ನೀವು ಹೇಗೆ ಸೆಟ್ ಮಾಡ್ಕೊಳ್ತೀರೋ ಅದು ಬ್ಲೂ ಕಲರಲ್ಲಿ ಬಂದರೆ ಬಹಳ ಶ್ರೇಷ್ಠ. ಸ್ಕೈ ಅಂದರೆ ಆಕಾಶ ಇರುತ್ತಲ್ಲ, ಆಕಾಶ ವರ್ಣದ ಆಗಿರಬೇಕು ಆ 1 ಅನ್ನೋದು. ಆಮೇಲೆ ನಿಮ್ಮದೇ ಆಗಿರತಕ್ಕಂತಹದ್ದು ಲೆಫ್ಟ್ ಹ್ಯಾಂಡಲ್ಲಿ ಏನಿದೆಯಾ, ಈ ರಿಂಗ್ ಫಿಂಗರ್ ಇದೆಯಲ್ಲ, ಅದರ ಕೆಳಗಡೆ 1 ಬರ್ಕೊಳ್ಬೇಕು. ನೆಕ್ಸ್ಟು ಮತ್ತೆ ರೈಟ್ ಹ್ಯಾಂಡಲ್ಲಿ ಮತ್ತೆ ಲೆಫ್ಟ್ ಹ್ಯಾಂಡ್ ಪೆನ್ ತಗೊಂಡು 1 ಅಂತ ಬರೀತೀರಿ. ಇಷ್ಟೇನಪ್ಪ ನೀವು ಮಾಡೋದು. ನಿಮ್ಮ ಜೀವನದಲ್ಲಿ ಯಾವ ಯಶಸ್ಸಿನ ಸೂತ್ರವನ್ನು ಹತ್ತಲಿಕ್ಕೆ ಎಷ್ಟು ಬಾರಿ ಮೆಟ್ಟಿಲು ಹತ್ತು ಹಿಡಿದು ನಷ್ಟ ಅಂತ ಆಗಿದೆಯೋ, ಎಷ್ಟು ಬಾರಿ ಕಷ್ಟ ಅಂತ ಬೇಸರಕ್ಕೆ ಒಳಗಾಗಿದ್ದೀರೋ, ಇದು ಒಂದು ನಿಮ್ಮ ಚಮತ್ಕಾರ ಮಾಡ್ತಕ್ಕಂಥದ್ದು ಒಂದಾದರೆ. ಇನ್ನು ಎರಡನೇದು ಮಾತ್ರ ಪ್ರತಿನಿತ್ಯ ಒಂದು ಪ್ರೇರಣೆ ಮಾಡ್ತೇನೆ ಅಂತಂದರೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು 33 ಕೋಟಿ ದೇವತಾಯೈ ನಮಃ. 33 ಕೋಟಿ ದೇವತಾಯೈ ನಮಃ. ನೀವು ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ. ಅಪ್ಪ ಅಮ್ಮನ ಇನ್ಕ್ಲೂಡ್, ನಿನ್ನ ಗುರುಗಳು ಇನ್ಕ್ಲೂಡ್, ಎಲ್ಲದೂ ಕೂಡ ಇಲ್ಲಿ ಎಕ್ಸ್ಕ್ಲೂಡ್ ಯಾವುದೇ ಇಲ್ಲ, ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನೀವು ಓಂ 33 ಕೋಟಿ ದೇವತಾಯೈ ನಮಃ ಇದನ್ನು ಹೇಳಿಕೊಳ್ತಾ ಹೊರಡ್ತೀನಿ ಅಂತಂದರೆ, ನೀವು ರಾಜಕೀಯದಲ್ಲಿ ಕಿಂಗ್ ಆಗಬೇಕಾ, ಸಾಮಾಜಿಕದಲ್ಲಿ ಕಿಂಗ್ ಆಗಬೇಕಾ, ನಿಮ್ಮ ವ್ಯಾಪಾರದಲ್ಲಿ ಕಿಂಗ್ ಆಗಬೇಕಾ, ನೀವು ಕಟ್ಕೊಂಡಿರ್ತಕ್ಕಂಥ ನಿಮ್ಮ ಜೀವನದ ಒಂದು ಬದುಕಲ್ಲಿ ಕಿಂಗ್ ಆಗಬೇಕಾ, ಇದು ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಬಿಟ್ಟಾಗ ನೀವು ಕಿಂಗ್ ಅನ್ನೋದನ್ನು ಬರೆದಿಟ್ಕೊಳ್ಳಿ. ನಾನು ಕೊಟ್ಟಿರೋ ಸಂಖ್ಯೆಯನ್ನು ಕರೆಕ್ಟಾಗಿ ಸ್ವಸ್ತಿಕ್ ಚಿಹ್ನೆ ಮೊದಲಿಗೆ, ಲಾಸ್ಟಿಗೆ ಆಗ್ತಾ ಮಧ್ಯದಲ್ಲಿ 1 ಅಂತ ಬರೆದುಬಿಟ್ಟು ಚೀಟಿ ಇಟ್ಕೊಳ್ಳಿ. ರಿಂಗ್ ಫಿಂಗರಲ್ಲಿ 2 ಕೈನ ರಿಂಗ್ ಫಿಂಗರಲ್ಲಿ ಬರೆದು ಇಟ್ಕೊಳ್ಳಿ. ನೀವು ಮುಂದೆ ಹೊರೆಯಿರಿ. ಈ ಮಂತ್ರವನ್ನು ಹೇಳ್ಕೊಳ್ತಾ ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಯಶಸ್ಸಿನ ಶಿಖರ ಅಂತ ಯಾವುದಿದೆಯೋ, ನಿಮ್ಮ ಯಶಸ್ಸಿನ ಆದಿ ಅಂತ ಯಾವುದಿದೆಯೋ, ಯಾವುದು ದೊಡ್ಡ ಮಟ್ಟದ ಬಿಸ್ನೆಸ್ಸು, ಅಂತಹ ಬಿಸ್ನೆಸ್ಸಲ್ಲಿ ನೀವೇ ಕಿಂಗು ಬರೆದಿಟ್ಕೊಳ್ಳಿ. ಗುರುಗಳೇ, ಇದು ಬ್ಲೂ ಕಲರ್ನಲ್ಲಿ ಬರ್ಕೊಳ್ಬೇಕಾ, ಜೊತೆಗೆ ಪ್ರತಿನಿತ್ಯ ಬರ್ಕೊಳ್ಬೇಕಾಗತ್ತಾ ಕೈಗಳ ಮೇಲೆ? ಇದ್ರ ಬಗ್ಗೆ ತಿಳಿಸ್ಬಿಡಿ. ಖಂಡಿತ ಬರ್ಕೊಳ್ಬೇಕಾಗುತ್ತೆ. ಪ್ರತಿನಿತ್ಯ ನಾನು ಹೇಳ್ತಿರೋದು ಪೆನ್ನು ಯಾವುದಾದ್ರೂ ಆಗಿರಲಿ, ಬ್ಲೂ ಕಲರ್ ಆರ್ ಬ್ಲ್ಯಾಕ್ ಓಕೆ. ಆದರೆ ನಾನು ಹೇಳ್ತಿರೋದು ನಿಮ್ಮ ಮೊಬೈಲ್ ವಾಲ್ಪೇಪರ್ ಇದೆಯಲ್ಲ, ಅಲ್ಲಿ ಸಾಧ್ಯವಾದಷ್ಟು ಸ್ಕೈ ಹೇಗಿರುತ್ತೋ ಅದು ಬಂದಿರಬೇಕು, ನಂಬರ್ 1 ಅಂತ. ಇದು ಮುಂದುವರಿತು ಕೆಲವು ದಿನ ಚೆಕ್ ಮಾಡಿ. ನಾನು ಏನು ಹೇಳ್ತೀನಿ ಅಂತಂದರೆ, ಬಹುಶಃ ಯಾವುದೋ ಒಂದು ಲ್ಯಾಂಡ್ ಮಾಫಿಯಾ ಅಂದರೆ ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಿದ್ರೆ, ಅವ್ರು ಏನೇನು ಹಾಕ್ಕೊಂಡಿದ್ರಲ್ಲ ವಾಲ್ಪೇಪರಲ್ಲಿ, ಅವರನ್ನು ಓದಾಗೆಲ್ಲ, ಆ ಜಮೀನು ತುಳಿದು ಬಂದಾಗೆಲ್ಲ ಆ 1 ನೋಡ್ತಾ ಇರಲಿ. ಬೇರೆ ಇನ್ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ರಲ್ಲ, ಮೊಬೈಲ್ ಯಾರಿಗೆ ಕಾಲ್ ಮಾಡಬೇಕಾದ್ರೆ ಆ 1 ನೋಡಿ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಹೀಗೆ ಮಾಡ್ತಾ ಇರಿ. ನೀವು
ಕಿಂಗ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅತ್ಯಂತ ಅದ್ಭುತವಾಗಿರುವಂಥ ರೆಮಿಡಿ ಇದೆ. ಖಂಡಿತ ಗುರುಗಳೇ, ಒಳ್ಳೆ ರೈಮಿಂಗ್ ಕೂಡ ಇತ್ತು. 2 ಕಿಂಗ್ಗಳನ್ನ ನಾವು ತ್ಯಜಿಸಿದ್ರೆ ನಾವು ಕಿಂಗ್ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಒಂದು ರೆಮಿಡಿಗೆ ವೀಕ್ಷಕರ ಪರವಾಗಿ ಕೂಡ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಕಿಂಗ್ ಆಗಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.